ಹಾಯ್ ಹಲೋ ಫ್ರೆಂಡ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ರಾಜೇಶ್ವರಿ. ಸೊ ನೀವು ಎಲ್ರಿಗೂ ಗೊತ್ತೇ ಇದೆ. ಸೊ ಎಸ್, ಇವತ್ತು ಆ್ಯಕ್ಚುಲಿ ನಾನು ಏನು ಬ್ಲಾಗ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಓಕೆ, ಎಲ್ಲರೂ ಆ್ಯಕ್ಚುಲಿ ಸ್ವಲ್ಪ ಜನಗೆ ಸ್ಕಿಲ್ ಕೇರ್ ಬಗ್ಗೆ ಏನಾದ್ರು ಹೆಚ್ಚು ಕಾಳಜಿ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಹೇಗೆ ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ. ಸೊ ಬಿಕಾಸ್ ನಾನು ಲೈವ್ ವಿಡಿಯೋಸ್ ನಾನು ಸುಮಾರು ಸತಿ ಹೇಳಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನಾನು ರೆಗ್ಯುಲರ್ ಸ್ಕಿನ್ ರೂಟೀನ್ ನಾನು ಮಾಡ್ಕೊಳ್ಳೋದೇ ಇಲ್ಲ, ಓಕೆನಾ? ಸೊ ನಾನು ಟು ಬಿ ಹಾನೆಸ್ಟ್, ನಾನು ಸ್ಕಿನ್ ಕೇರ್ ಮಾಡಿಕೊಂಡು ನಿಯರ್ಲಿ 7 to 8 months ಮೇಲೆ ಆಗಿದೆ. ಸೊ ತುಂಬಾನೇ ಆಗಿದೆ ಅನ್ಸುತ್ತೆ. ಸೊ ಅದಕ್ಕೂ ಜಾಸ್ತಿ ಆಗಿದೆ. ಲೆಕ್ಕದ ಪ್ರಕಾರ ಅಂದಾಜ್ ಪ್ರಕಾರ ಒಂದು 7 to 8 months ಅದು ಖಂಡಿತವಾಗ್ಲೂ ಹಾಗೆ ಆಗಿದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ಸ್ ಎಲ್ಲ ಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ. ಸೊ ಒಂದು ವೇಳೆ ಅಪ್ಪಿ ತಪ್ಪಿ ನಾನೇನಾದ್ರು ಸ್ಕಿನ್ ಕೇರ್ ಮಾಡ್ಕೊಬೇಕು ಅಂತ ಏನಾರು ಅನ್ಸಿ ನಾನು ಮಾಡ್ಕೊಳ್ಳೋ ಹಾಗಿದ್ರೆ, ಓಕೆನಾ? ಸೊ ಮಾಡ್ಕೊಳ್ಳೋ ಹಾಗಿದ್ರೆ ನಾನು ಏನೇನು ಯೂಸ್ ಮಾಡ್ತೀನಿ, ಸೊ ನಾನು ಹೇಗೆ ನನ್ನ ಸ್ಕಿನ್ನ ಕೇರ್ ಮಾಡ್ಕೊತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಓಕೆನಾ? ಸೊ ನಾನು ಬಿಕಾಸ್ ಫಸ್ಟ್ ನಾವು ಫೇಸಲ್ಲಿರೋ ಹೇರ್ನ ರಿಮೂವ್ ಮಾಡಿ ನಂತರ ನೆಕ್ಸ್ಟ್ ಸ್ಟೆಪ್ ಹೋದ್ರೇನೆ ಸ್ಕಿನ್ಗೆ ಸ್ವಲ್ಪ ಏನಾದರೂ ಕೇರ್ ಮಾಡ್ಕೊಂಡಂಗೆ ಆಗೋದು. ನಾವು ಸ್ಕಿನ್ನಲ್ಲಿ ಸುಮಾರು ಪುಟಾಣಿ ಹೇರ್ಸ್ ಇರುತ್ತೆ, ಓಕೆನಾ? ಸೊ ಅದನ್ನೆಲ್ಲ ರಿಮೂವ್ ಮಾಡದೆ ನೀವು ಡೈರೆಕ್ಟಾಗಿ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಹೋದ್ರೆ ಅದೆಲ್ಲ ಕೂದಲು ಮೇಲೆ ಇರುತ್ತೆ ಹೊಸ ನಿಮಗೆ ಸ್ಕಿನ್ಗೆ ಅದು ಅರ್ಧಂಬರ್ಧ ಅಂಟುತ್ತೆ. ಸೊ ಆ ಕಾರಣಕ್ಕೆ ಫಸ್ಟ್ ಟೈಪ್ ನೀವು ಯಾವಾಗಲೂ ಅಷ್ಟೇ ಯಾರಾದ್ರೂ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತಂದರೆ ದಯವಿಟ್ಟು ಆದಷ್ಟು ಫಸ್ಟ್ ನಿಮ್ಮ ಕೂದಲು, ಸೊ ನಿಮ್ಮ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಹೇರ್ಸ್ನ ಒನ್ಸ್ ರಿಮೂವ್ ಮಾಡಿಕೊಂಡು ಆ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಪರ್ಸ್ನಲ್ ಆಗಿ ನೀವೇನು ಸ್ಕಿನ್ ಕೇರ್ ಮಾಡ್ಕೊತೀರೋ ಅದನ್ನು ಮಾಡ್ಕೊಳ್ಳಿ. ಸೊ ಎಸ್, ಸೊ ಸ್ವಲ್ಪ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಜಸ್ಟ್ ಅಪ್ಲೈ ಮಾಡ್ಕೊಳಕ್ಕಷ್ಟೇ. ಸ್ವಲ್ಪ ಕೋಕೋನಟ್ ಆಯಿಲ್ ತೊಗೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಫೇಸ್ ಹೇಗೇಗೋ ಹೋಗುತ್ತೆ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಏನಾದ್ರು ಫೇಸ್ ಸಂಬಂಧಪಟ್ಟಾಗ ಏನಾದ್ರು ಹಚ್ಕೊಬೇಕಾದಾಗ. ಸೊ ಹಾಗಾಗಿ ಒಂದು ವೇಳೆ ಫೇಸ್ ಹೇಗೇಗೋ ಹೋಗಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಎಂಜಾಯ್ ಮಾಡಿ ವಿಡಿಯೋನ, ಓಕೆನಾ? ಬಟ್ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ಸೊ ಕಣ್ಣು ಮೇಲೆ ಸ್ವಲ್ಪ ಏನೋ ಶೇವ್ ಮಾಡ್ಕೊಳಕ್ಕಾಗಲ್ಲ ಸ್ನೇಹಿತರೆ, ಬಟ್ ಕಣ್ಣನ್ನ ಸ್ವಲ್ಪ ತಂಪು ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಕೋಕೋನಟ್ ಆಯಿಲ್ನ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಕಡೆ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇರುತ್ತೆ ಹೋಗುತ್ತೆ. ಸೊ ದಯವಿಟ್ಟು ನಾನು ಸ್ವಲ್ಪ ಒದ್ದೆ ಮಾಡ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಸ್ನೇಹಿತರೆ, ಸೊ ಯಾರು ಡೌನ್ ಪೊಸಿಷನಿಂದ ಹೋಗಬೇಡಿ. ಸೊ ಇದು ಅಪ್ಪರ್ ಪೊಸಿಷನಿಂದ ಕೆಳಗಡೆಗೆ ಬರಬೇಕು. ಆ್ಯಂಡ್ ಬಿ ಕೇರ್ಫುಲ್ ಬಿಕಾಸ್ ಇದು ತುಂಬ ಶಾರ್ಪ್ ಆಗಿರುತ್ತೆ. ಸೊ ದಯವಿಟ್ಟು ಯಾರು ಆತರವಾಗಿ ಇಲ್ಲ ಒಬ್ರ ಜೊತೆ ಮಾತಾಡಿಕೊಂಡು ಇದನ್ನ ಟ್ರೈ ಮಾಡೋಕೆ ಹೋಗಬೇಡಿ. ಬಿಕಾಸ್ ಮಾತಾಡಬೇಕಾದಾಗ ಸ್ವಲ್ಪ ಇಲ್ಲೆಲ್ಲ ಸ್ಕಿನ್ ಎಲ್ಲ ಅಲ್ಲಾಡುತ್ತೆ. ಸೊ ಆ ಕಾರಣಕ್ಕೆ ಏನಾದ್ರು ಬೈ ಮಿಸ್ ಆಯಿತು ಅಂತಂದರೆ ಸ್ಕಿನ್ ಕಟ್ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ಇದನ್ನ ಯೂಸ್ ಮಾಡಬೇಕಾದಾಗ ದಯವಿಟ್ಟು ಯಾರು ಮಾತಾಡೋಕ್ಕೆ ಹೋಗಬೇಡಿ, ಓಕೆ? ನಾನು ಫಸ್ಟಿಗೆ ಬಂದು ಮೇಲ್ಗಡೆಯಿಂದ ತೊಗೊತೀನಿ. ಸೊ ಎಸ್, ಈ ರೀತಿ ಪೊಸಿಷನ್ ಇಟ್ಕೊಳ್ಳಿ, ಓಕೆನಾ? ಸೊ ಈ ರೀತಿ ಇಟ್ಕೊಂಡು ಸೊ ಜಸ್ಟ್ ಲೈಟಾಗಿ ಮಾಡ್ಕೊಂಬನ್ನಿ. ತುಂಬ ರಫ್ ಆಗಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಸ್ಕಿನ್ ಕಿತ್ಕೊಂಡ್ಬಿಡುತ್ತೆ. ಸೊ ಕೂದಲು ಏನಾರು ಇದ್ರೆ ಸ್ವಲ್ಪ ಮೇಲ್ಗಡೆ ಈ ಥರ ತೊಗೊಳ್ತಾ ಇರಿ. ಆ್ಯಂಡ್ ಐಬ್ರೋ ಹತ್ರ ಹುಷಾರಾಗಿ ಮಾಡ್ಕೊಳ್ಳಿ. ಬೈ ಮಿಸ್ಸಾಗಿ ನೀವೇನಾರು ಈ ಥರ ಮಾಡಿಬಿಟ್ರೆ ಆಮೇಲೆ ಐಬ್ರೋ ಹೊರಟೋಗುತ್ತೆ. ಸೊ ಹುಷಾರಾಗಿ ಐಬ್ರೋವರೆಗೂ ಬನ್ನಿ ಅಷ್ಟೇ ಹೊತ್ತು ಐಬ್ರೋನ ಟಚ್ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಿ ಬಟ್ ಕೇರ್ಫುಲ್ಲಾಗಿ ಮಾಡಿ, ಓಕೆ? ಸೊ ಕಣ್ ಪೋರ್ಷನ್ ಹತ್ರ ತುಂಬ ಕೇರ್ಫುಲ್ಲಾಗಿ ಮಾಡಿ ಬಿಕಾಸ್ ಸ್ಕಿನ್ನು ಇಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ ಬಿಕಾಸ್ ಅಲ್ಲೇನು ಕೂದಲು ಇರಲ್ಲ ನಮಗೆ, ಸಣ್ಣ ಬಟ್ ಇಲ್ಲೆಲ್ಲ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಎಸ್, ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ, ನೋಡಿದ್ದೀರಾ ಅನ್ಸುತ್ತೆ. ಸೊ ಸಣ್ಣ ಕೂದಲು ಎಷ್ಟಿದೆ ನೋಡಿ. ಸೊ ಅದಕ್ಕೇನೆ ಸೊ ಯಾವಾಗಲೂ ಸ್ಕಿನ್ ಕೇರ್ ಮಾಡ್ಕೊಬೇಕಮ್ಮಿ. ಸೊ ಒಂದು ವೇಳೆ ನೀವೇನಾದ್ರೂ ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಇಲ್ಲ ಬೇರೆ ಏನೋ ಮಾಯ್ಶ್ಚರೈಸ್ ಕ್ರೀಮ್ ಯೂಸ್ ಮಾಡ್ಕೊಂಡು ನಾನು ಆಮೇಲೆ ಶೇವ್ ಮಾಡ್ತೀನಿ ಅನ್ನಂಗಿದ್ರೆ ಅದು ನಿಮ್ಮ ಪರ್ಸನಲ್ ಚಾಯ್ಸ್, ಓಕೆನಾ? ಸೊ ಅಪ್ ಸೈಡಿಂದ ಡೌನ್ ಸೈಡ್ ಬನ್ನಿ. ಯಾವುದೇ ಕಾರಣಕ್ಕೂ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಡಿ, ಓಕೆನಾ? ಹೋಗ್ಬಿಟ್ಟು ಒಂದು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡು ಬರ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅನ್ನೋದನ್ನ ನನಗೆ ತಿಳಿಸಿ. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಸೊ ಎಲ್ಲೂ ಕೂದಲೆಲ್ಲ ಏನೂ ಇಲ್ಲ, ಫೇಸ್ ನೀಟಾಗಿದೆ ಇವಾಗ. ಸೊ ಎಸ್ ಸ್ನೇಹಿತರೆ, ಫೈನಲಿ ನೋಡ್ತಾ ಇರ್ಬೋದು. ಸೊ ಕಾಫಿ ಪೌಡರ್ ರೋಸ್ ವಾಟರ್ ಆ್ಯಂಡ್ ಕೋಕೋನಟ್ ಆಯಿಲ್, ಓಕೆನಾ? ಸೊ ಕಾಫಿ ಪೌಡರ್ ರೋಸ್ ವಾಟರ್ ಆ್ಯಂಡ್ ಕೋಕೋನಟ್ ಆಯಿಲ್. ಸೊ ನಾನು ಇಷ್ಟನ್ನೇ ಬಳಸ್ತಾ ಇದ್ದೆ, ಬೇರೆ ಯಾವುದೇ ರೀತಿಯ ನಿಂಬೆಹಣ್ಣು ರಸ ಆಗಲಿ ಅಥವಾ ಹನಿ ಆಗಲಿ ನಾನು ಏನೂ ಹಾಕಲ್ಲ. ಸೊ ನೆಕ್ಸ್ಟ್ ಒಂದು ಕ್ಲೀನಾಗಿ ಈ ಥರ ಸ್ಕ್ರಬ್ ಟೈಪ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ವಾಟರಲ್ಲಿ ಜಸ್ಟ್ ಫೇಸ್ ಮಾತ್ರ ವಾಶ್ ಮಾಡಿಕೊಂಡು ಬರ್ತೀನಿ, ಓಕೆ? ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಆಗ್ಲೇಕ್ಕಿಂತ ಇವಾಗ ಫೇಸ್ ಇನ್ನೂ ಸ್ವಲ್ಪ ಗ್ಲೋ ಕಾಣ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆಯಾ? ಸೊ ನೋಡ್ತಾ ಇರ್ಬೋದು.
ಎಸ್, ಸೊ ಸೂಪರ್ ಆಗಿ ಗ್ಲೋ ಬಂದಿದೆ ಮಾಡಿ. ಅಂಡ್ ಥರ್ಡ್ ಸ್ಟೆಪ್ ಬಂದು ಇದು ಚಾರ್ಕೋಲ್ ಮಾಸ್ಕ್ ಕ್ರೀಮ್. ಓಕೆನಾ. ಸೊ ಎಸ್, ಇದೊಂದು ನಾನು ಸ್ವಲ್ಪ ಯೂಸ್ ಮಾಡ್ತೀನಿ. ನೋಡ್ತೀವಿ, ಸ್ವಲ್ಪ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಆ್ಯಕ್ಚುಲಿ ನಾನು ಮೀಶೋದಲ್ಲೇ ನಾನು ಇದನ್ನ ಬುಕ್ ಮಾಡಿದ್ದು. ಸೊ ಮೀಶೋದಲ್ಲೇ ನಾನು ಇದನ್ನ ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡಿದ್ದು. ಬಟ್ ಚೆನ್ನಾಗಿದೆ. ಸೊ ಟೆಂಪ್ರವರಿಗೆ ಕೆಲವೊಂದು ಟೈಮ್ಸ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆಯಿತು, ಸೊ ಸ್ಕಿನ್ ಕೇರ್ ಎಲ್ಲ ಆಗಿದೆ. ಸೊ ಈಗ ಇದನ್ನ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ರೆ, ಸೊ ದಿಸ್ ಇಸ್ ಮೈ ಫೈನಲ್ ಸ್ಟೆಪ್. ಸ್ವಲ್ಪ ಥಿಕ್ನೆಸ್ ಆಗಿ ಹಾಕೊಳ್ಳಿ. ಓಕೆನಾ. ಓಕೆ, ಸೊ ಹಾಗಾಗಿ ಕಣ್ ಪೋರ್ಷನ್ ಹತ್ರನೂ ಹುಷಾರಾಗಿ ಹಚ್ಕೊಳ್ಳಿ. ಬಿಕಾಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಕೊಡೋಕೆ ಹೋಗ್ಬೇಡಿ. ಸೊ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಎತ್ಬೇಕಾದ್ರೆ ಸ್ಕಿನ್ನು ಸೇರಿ ಎತ್ ಬಂದ್ಬಿಡುತ್ತೆ. ಇದು ಆಕ್ಚುಲಿ ಒಂದು 25 ಮಿನಿಟ್ಸ್ ಆದ್ರೂ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಫೇಸಲ್ಲಿ ಇರಲೇಬೇಕು. ಸೊ ಆ 25 ಮಿನಿಟ್ಸ್ ಅಲ್ಲಿ ನಿಮ್ಗೆ ಬೇರೆ ಏನಾದ್ರು ಕೆಲಸಗಳಿದ್ರೆ ಅದನ್ನ ಮುಗಿಸ್ಕೊಂಬಿಡಿ ಆರಾಮಾಗಿ. ಸೊ ಆಮೇಲೆ ಡ್ರೈ ಆದ್ಮೇಲೆ ಅದು ಪೀಲ್ ಮಾಡೋದು ಹೇಗೆ, ಪೀಲ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದಿಲ್ಲಿ ಆದಾಗ ಅದೇ ಎದ್ದೊಳುತ್ತೆ, ಸ್ವಲ್ಪ ಸ್ಕಿನ್ ನಮಗೆ ಟೈಟ್ನಿಂಗ್ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ತೆಗಿಬಹುದು. ಸೊ ಮತ್ತೆ ಇದನ್ನ ಸ್ವಲ್ಪ ಡ್ರೈ ಆದ್ಮೇಲೆ ನಿಮ್ನ ಮೀಟ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಟ್ ಕಣ್ಣತ್ರ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ತೆಕ್ಕೊಳ್ಳಿ. ಸೊ ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ಸೊ ನೋಡಿ ಎಷ್ಟು ಗ್ಲೋ ಇದೆ ನೋಡಿ. ಸೊ ಎಸ್ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು. ಸೊ ಸ್ನಾನ ಎಲ್ಲ ಆಗಿದೆ. ಸೊ ಸ್ಕಿನ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಎಷ್ಟು ಕ್ಲೀನ್ ಆಗಿ ಗ್ಲೋ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು, ಕ್ಲೀನ್ ಆಗಿ ಚಂದ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಸೊ ಲಿಪ್ಸ್ ಕೂಡ ಅಷ್ಟೇನೆ. ಸೊ ಎಲ್ಲೂ ಬ್ಲ್ಯಾಕ್ ಸರ್ಕಲ್ಸ್ ಟೈಪ್ ಏನಾರ ಬ್ಲ್ಯಾಕ್ ಕಲರ್ ಪಿಗ್ಮೆಂಟೇಷನ್ ಏನಾರ ಇತ್ತು ಅಂತಂದ್ರೂ ಹೋಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲರೂ ಟ್ರೈ ಮಾಡಿ. ಸೊ ನಿಜವಾಗ್ಲೂ ತುಂಬಾ ಒಳ್ಳೆ ಬೆಸ್ಟ್ ಸ್ಕಿನ್ ಕೇರ್ ಪ್ರೊಸೆಸ್ ಇದು. ಸೊ ನಾನು ಪರ್ಸ್ನಲಿ ಇದೊಂದನ್ನೇ ಮಾಡೋದು. ಸೊ ನಾನು ಆಕ್ಚುಲಿ ಇದು ರೆಗ್ಯುಲರ್ ಆಗಿ ಮಾಡಲ್ಲ. ಸೊ ರೆಗ್ಯುಲರ್ ಆಗಿ ಮಾಡಿದ್ರೆ ಇನ್ನ ಸ್ಕಿನ್ ಇನ್ನ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಬಟ್ ನಾನು ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಸೊ ನಾನು ರೆಗ್ಯುಲರ್ ಆಗಿ ನಾನು ಏನು ಮಾಡಕ್ ಹೋಗಲ್ಲ. ಬಟ್ ಒಂದ್ ವೇಳೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ವೀಕ್ಲಿ ಒನ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅಂಡ್ ಕೋಕೋನಟ್ ಆಯಿಲ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆನಾ. ಸೊ ಕೋಕೋನಟ್ ಆಯಿಲ್ ನೀವು ಎಷ್ಟು ಕೋಕೋನಟ್ ಆಯಿಲ್ ಇಸ್ ಮಸ್ಟ್ ಅಂಡ್ ಶುಡ್. ಕೋಕೋನಟ್ ಆಯಿಲ್ ನೀವು ಎಷ್ಟು ಫೇಸ್ಗೆ ಅಪ್ಲೈ ಮಾಡ್ತೀರೋ ಅಷ್ಟು ಚಂದ ಬರುತ್ತೆ, ಫೇಸು ಕಲರ್ ಗ್ಲೋ ಆಗುತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ ನಾನು ಇಲ್ಲೇನೆ, ಯಾವುದೇ ಕಾರಣಕ್ಕೂ ಇದು ಕಪ್ಪಗಿರೋರು ಬೆಳ್ಳಗಾಗ್ತಾರೆ ಅಥವಾ ಬೆಳ್ಳಗಿರೋರು ಇನ್ನೂ ಜಾಸ್ತಿ ಬೆಳ್ಳಗಾಗ್ತಾರೆ ಅಂತಂದ್ರೆ ನಾನು ಸುಳ್ಳು ಹೇಳಕ್ ಹೋಗಲ್ಲ. ಅವ್ರವ್ರ ಸ್ಕಿನ್ ಅವ್ರವ್ರ ಕಲರ್ಸ್ ಸ್ನೇಹಿತರೆ. ಸೊ ದೇವ್ರು ಯಾವ್ದು ಕೊಟ್ಟಿದಾರೋ ಅದೇ ಇಂಪಾರ್ಟೆಂಟ್ ನಮಗೆ. ಬಟ್ ಏನು ಅಂತಂದ್ರೆ ನಿಮ್ಮ ಸ್ಕಿನ್ನ ನೀವು ಎಷ್ಟು ಹೆಲ್ದಿಯಾಗಿ ಇಟ್ಕೊಂತೀರಾ ಅದ್ರ ಮೇಲೆ ನಿಮ್ಮ ಗ್ಲೋನೆಸ್ ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಕಪ್ಪಗಿರೋರು ಅಷ್ಟೇ, ಕಪ್ಪಗಿರೋರ್ಗೂ ನಾನು ಹೇಳೋದಿದ್ದೇನೆ. ಸೊ ಕಪ್ಪಗಿರೋರು ತುಂಬಾ ಲಕ್ಷಣವಾಗಿರ್ತೀರ. ಸೊ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ವೈಟ್ ಆಗಿ ಫೇರ್ ಆಗಿರೋರ್ಗಿಂತ ಕಪ್ಪಗಿರೋರೇನೆ ತುಂಬಾ ಲಕ್ಷಣವಾಗಿ ಚಂದವಾಗಿರ್ತಾರೆ ನೋಡಕ್ಕೆ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಬಟ್ ಏನು ಅಂತಂದ್ರೆ ನಿಮ್ಮ ಸ್ಕಿನ್ ನ ಸ್ವಲ್ಪ ಟೇಕ್ ಕೇರ್ ಮಾಡಿ. ಸೊ ಗ್ಲೋ ಕೊಡಿ ಸ್ಕಿನ್ಗೆ. ಓಕೆನಾ. ಸೊ ನಾವು ಬೇಕಾದ್ರೆ ಸ್ಕಿನ್ಗೆ ಗ್ಲೋ ಕೊಡ್ಬೋದು ಹೊತ್ತು ನಾವು ಸ್ಕಿನ್ನ ಕಲರ್ನ ಯಾವುದೇ ರೀತಿ ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಸೊ ಓಕೆನಾ. ಸೊ ಆದಷ್ಟು ಸ್ಕಿನ್ ಬಗ್ಗೆ ಟೇಕ್ ಕೇರ್ ಮಾಡಿ. ಆ್ಯಂಡ್ ನಾನು ತೋರಿಸಿರೋ ಪ್ರೊಸೆಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಟ್ರೈ ಮಾಡಿ ಅಂತ ಕೇಳ್ಕೊಂತ. ಸೊ ದಿಸ್ ಇಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಇದೇ ಸ್ಪೆಷಲ್. ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾನೆ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಬಿಕಾಸ್ ಇನ್ನೂ ಸುಮಾರು ಜನ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಪ್ಲೀಸ್ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಸೊ ಟೇಕ್ ಕೇರ್ ಆಫ್ ಆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್. ಬಾಯ್.